ಈ ಜನ್ಮದಲ್ಲಿ ತಾಂಡವ್ಗೆ ಬುದ್ಧಿ ಬರೋದಿಲ್ಲ. ಮರಳಿ ಮನೆಗೆ ಬಂದು ತಪ್ಪು ಮಾಡಿದ್ಲಾ ಭಾಗ್ಯ? ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುತ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಕೆಲ ದಿನಗಳಿಂದ ತಾಂಡವ್ ನಡವಳಿಕೆ ಸಂಪೂರ್ಣವಾಗಿ ಬದಲಾಗಿತ್ತು. ಭಾಗ್ಯ ಜೊತೆಗೆ ಮತ್ತೆ ಸಂಸಾರ ಮಾಡಲು ತಾಂಡವ್ ರೆಡಿಯಾಗಿದ್ದ. ಅದೆಷ್ಟೋ ಜನರು ತಾಂಡವ್ ಬದಲಾಗಿದ್ದಾನೆ, ಆತನೊಟ್ಟಿಗೆ ಭಾಗ್ಯ ಮತ್ತೆ ಒಂದಾಗ್ಲಿ ಅಂತಿದ್ರು. ಆದ್ರೆ ಇನ್ನು ಅನೇಕ ಸೀರಿಯಲ್ ವೀಕ್ಷಕರು ತಾಂಡವ್ ನಾಟಕ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರು. ನಿಜಕ್ಕೂ ತಾಂಡವ್ ಬದಲಾಗಿದ್ದಾನಾ ಅಥವಾ ನಾಟಕ ಮಾಡ್ತಿದ್ದಾನಾ ಅನ್ನೋದಕ್ಕೆ ಉತ್ತರ ಸಿಗೋ ಟೈಮ್ ಬಂದಾಗಿದೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಮದುವೆ ಆದಾಗಿನಿಂದಲೂ ತಾಂಡವ್ ಹೆಂಡತಿ ಭಾಗ್ಯನೊಟ್ಟಿಗೆ ಪ್ರೀತಿಯಿಂದ ನಡೆದುಕೊಂಡ ಉದಾಹರಣೆಯೇ ಇಲ್ಲ. ಭಾಗ್ಯಾಳನ್ನ ಕೆಲಸಕ್ಕೆ ಬಾರದವಳು ಎಮ್ಮೆ ಅಂತೆಲ್ಲ ಹೀಯಾಳಿಸ್ತಿದ್ದ. ಅಷ್ಟೇ ಯಾಕೆ, ಶ್ರೇಷ್ಠ ಜೊತೆಗೆ ಎರಡನೇ ಮದುವೆ ಕೂಡ ಆಗಿದ್ದ. ಭಾಗ್ಯ ಸಮಾಜದಲ್ಲಿ ಎಲ್ಲವನ್ನ ಎದುರಿಸಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಿದ್ಲು. ಎಲ್ಲೇ ಹೋದ್ರೂ ಭಾಗ್ಯಾಳಿಗೆ ಸಿಗುತ್ತಿದ್ದ ಮರ್ಯಾದೆ ನನಗ್ ಸಿಗುತ್ತಿಲ್ಲ ಅಂತ ತಾಂಡವ್ ಅಸೂಹೆ ಪಡ್ತಿದ್ದ. ಆಕೆಗೆ ಹೇಗಾದ್ರೂ ಮಾಡಿ ಮತ್ತೆ ತನ್ನ ಮೇಲೆ ನಂಬಿಕೆ ಬರುವಂತೆ ಮಾಡಿ ಮತ್ತೆ ಆಕೆಗೆ ನೋವು ಕೊಡಬೇಕು ಅನ್ನೋ ಕೆಟ್ಟ ಉದ್ದೇಶವನ್ನ ಮನಸ್ಸಿನಲ್ಲಿ ತಾಂಡವ್ ಹೊಂದಿದ್ದ. ಅದ್ರಂತೆ ಒಳ್ಳೆಯವನಾಗಿದ್ದೇನೆ, ಬದ್ಲಾಗಿದ್ದೇನೆ ಅಂತ ಮುಖವಾಡ ಹಾಕೊಂಡು ಭಾಗ್ಯ ಮನೆ ಸೇರಿದ್ದ. ಈಗ ಆತನ ಅಸಲಿ ಮುಖ ಮತ್ತೊಮ್ಮೆ ರಿವೀಲ್ ಆಗಿದೆ. ಭಾಗ್ಯ, ನಾನು ತಪ್ಪು ಮಾಡಿದ್ದೇನೆ, ನನಗೊಂದು ಅವಕಾಶ ಕೊಡು, ನಾನು ಎಲ್ಲವನ್ನ ಸರಿ ಮಾಡ್ತೇನೆ ಅಂತ ಹೆಂಡತಿಯ ಕಾಲು ಹಿಡಿದು ಬೇಡ್ಕೊಂಡಿದ್ದ. ಆದ್ರ ಭಾಗ್ಯ ತಾಂಡವ್ನನ್ನ ಸುಲಭವಾಗಿ ನಂಬಿರ್ಲಿಲ್ಲ. ಆದರೆ ಸುನಂದ ಮತ್ತು ಮಗಳು ತನ್ವಿ ಅಷ್ಟೇ ಯಾಕೆ, ತಾಂಡವ್ ತಂದೆ ಆತನ ನಾಟಕವನ್ನ ನಂಬಿದ್ರು. ಸದ್ಯ ತಾಂಡವ್ ಹಾಕಿದ ಚಾಲೆಂಜ್ನಲ್ಲಿ ಗೆಲುವು ಸಾಧಿಸಿದ್ದ. ಮತ್ತೆ ಭಾಗ್ಯ ಸೂರ್ಯವಂಶಿ ಮನೆ ಕಾಲಿಟ್ಟಿದ್ದಾಳೆ. ಆದರೆ ಅಸಲಿ ಟ್ವಿಸ್ಟ್ ಇಲ್ಲೇ ಇರೋದು ನೋಡಿ. ಬದಲಾಗಿದ್ದೇನೆ ಅಂತ ಮುಖವಾಡ ಹಾಕಿಕೊಂಡಿದ್ದ ತಾಂಡವ್ ಭಾಗ್ಯ ಮೇಲೆ ಕೆಂಡ ಕಾರ್ತಿದ್ದಾನೆ. ಹೇಗಾದ್ರೂ ಮಾಡಿ ಆಕೆಗೆ ತೊಂದರೆ ಕೊಡಬೇಕಂತ ಕಾಯ್ತಿದ್ದಾನೆ. ಹೊಸದಾಗಿ ಟೆಲಿಕಾಸ್ಟ್ ಆಗಿರೋ ಪ್ರೋಮೋದಲ್ಲಿ ತಾಂಡವ್ ಭಾಗ್ಯ ಫೋಟೋಗೆ ಬೆಂಕಿ ಹಚ್ಚಿ ತನ್ನ ಮನಸ್ಸಿನಲ್ಲಿರೋ ದ್ವೇಷದ ಜ್ವಾಲೆಯನ್ನ ಹೊರಹಾಕಿದ್ದಾನೆ. ಅಂದ್ರೆ ಇಷ್ಟು ದಿನ ತಾಂಡವ್ ನಾಟಕ ಮಾಡಿ ಭಾಗ್ಯಾಳನ್ನ ನಂಬಿಸಿದ್ದು ಸೇಡು ತೀರಿಸಿಕೊಳ್ಳಲು ಅನ್ನೋದು ಗೊತ್ತಾಗುತ್ತೆ. ಆದಿಯನ್ನ ನಿಜಕ್ಕೂ ಪ್ರೀತಿಸುತ್ತಿರೋ ಭಾಗ್ಯಾಳಿಗೆ ಕಾಮತ್ ಮಾತುಗಳು ಶಾಕ್ ನೀಡಿವೆ. ಆದಿಯನ್ನ ದೇಶ ಬಿಟ್ಟು ಹೋಗದಂತೆ ತಡೆಯಲು ಭಾಗ್ಯಾಳಿಗೆ ಹೇಳಿದ್ದು ಕಾಮತ್ ಅವರು. ಈಗ ಅವರೇ ಬಂದು ಆದಿಯಿಂದ ದೂರವಾಗೋ ಮಾತು ಹೇಳಿರೋದು ಭಾಗ್ಯಾಳಿಗೆ ನುಂಗಲಾರದ ತುತ್ತಾಗಿದೆ. ಈ ಮಧ್ಯೆ ಆದಿ ಭಾಗ್ಯ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದಾನೆ. ತಾಂಡವ್ ಅಸಲಿ ಮುಖ ಬಯಲಿಗೆ ಹೇಗೆ ತರುತ್ತಾಳೆ ಭಾಗ್ಯ? ಆದಿಗೆ ಭಾಗ್ಯಾಳ ಪ್ರೀತಿ ಸಿಗುತ್ತಾ ಅಂತ ಮುಂದಿನ ಎಪಿಸೋಡ್ನಲ್ಲಿ ತಿಳಿಯಲಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.